ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ಘಾಟನಾ ಸಮಾರಂಭ ಮತ್ತು ಬಿಜೆಪಿ ಮುಖಂಡರು ಬಿ ಸುರೇಶ್ ರವರ ಹುಟ್ಟುಹಬ್ಬ ಕಾರ್ಯಕ್ರಮವು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣ, ಭೈರವೇಶ್ವರ ನಗರ, ಶೆಟ್ಟಿಹಳ್ಳಿಯಲ್ಲಿ ನಡೆಯಿತು. ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ಘಾಟನೆಯನ್ನು ನೆರವೇರಿಸಿ ಸುರೇಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಹುಟ್ಟುಹಬ್ಬ ಹಾಗೂ ಸ್ಕೂಲ್ ಉದ್ಘಾಟನೆಯ ಅಂಗವಾಗಿ ಬೆಳಗಿನಿಂದಲೇ ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರ ತಂದೆಯನ್ನ ನೆನಪು ಮಾಡಿಕೊಂಡು ಅವರ ಕನಸಿನಂತೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ಅತ್ಯಂತ ಸುಂದರವಾದಂತಹ ಕಟ್ಟಡವನ್ನ ಕಟ್ಟಿದ್ದಾರೆ. ಅವರ ಅಪ್ಪನವರ ಆಸೆ ಇತ್ತಂತೆ ಒಳ್ಳೆಯ ಸ್ಕೂಲ್ ಅನ್ನ ಕಟ್ಟಬೇಕು, ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು. ನೀವೆಲ್ಲ ಬಹಳ ದೂರ ದೂರ ಹೋಗಿ ಓದಿದ್ರಿ, ಫೆಸಿಲಿಟಿ ಇರಲಿಲ್ಲ, ಸೌಲಭ್ಯ ಇರಲಿಲ್ಲ, ಸೌಕರ್ಯ ಇರಲಿಲ್ಲ. ಆದ್ರೆ ನಮ್ಮ ಈ ಭಾಗದ ಮಕ್ಕಳು ಅವರಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅಂದ್ರೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನುವಂತ ಅವರ ಕನಸಿನಂತೆ ಇವತ್ತು ಸುರೇಶ್ ಅವರು ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಆರಂಭ ಮಾಡಿದ್ದಾರೆ. ಅವರಿಗೆ ನಾನು ಈ ಭಾಗದ ಎಲ್ಲ ಜನತೆಯ ಪರವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ, ಹಾಗೆ ಅಭಿನಂದನೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ತಂದೆ ತಾಯಿಯಂದರಿಗೆ ಮಕ್ಕಳನ್ನ ಶಾಲೆಗೆ ಕಳಿಸುವುದೇ ಒಂದು ದೊಡ್ಡ ಚಾಲೆಂಜು. ಒಳ್ಳೆಯ ಸ್ಕೂಲ್ ಸಿಗ್ಬೇಕು, ಒಳ್ಳೆಯ ಟೀಚರ್ಸ್ ಸಿಗ್ಬೇಕು, ಒಳ್ಳೆಯ ಶಿಕ್ಷಣ ಸಿಗ್ಬೇಕು, ನಮ್ಮ ಮನೆ ಹತ್ತಿರದಲ್ಲಿ ಇರಬೇಕು. ಯಾಕಂದ್ರೆ ಬೆಂಗಳೂರಿನ ಟ್ರಾಫಿಕ್ ಅಲ್ಲಿ ಓಡಾಡೋದೇ ಕಷ್ಟ ಅನ್ನುವಂತ ಒಂದು ಸಂದರ್ಭ. ಜೊತೆಗೆ ದೂರ ಓಡಾಡಬೇಕಂದ್ರೆ ಟ್ರಾನ್ಸ್ಪೋರ್ಟ್ಗೂ ಹಣ ಕೊಡಬೇಕು ತಂದೆ ತಾಯಿಯಂದ್ರು. ಅದಕ್ಕಾಗಿ ನಿಮ್ಮೂರಲ್ಲಿ, ನಿಮ್ಮ ಭಾಗದಲ್ಲಿ, ನಿಮ್ಮ ವಾರ್ಡಲ್ಲಿ ಸುರೇಶ್ ಅವರ ಮನೆಯ ಹತ್ರನೇ ಇಲ್ಲಿರುವಂತ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಸ್ಕೂಲು ಇವತ್ತು ಹೊರಹೊಮ್ಮಿದೆ. ನಮಗೆ ವಿಶ್ವಾಸ ಇದೆ, ಈಗಾಗಲೇ ಸುಮಾರು 300 ಅಡ್ಮಿಷನ್ಸ್ಗೆ ಅಪ್ಲಿಕೇಶನ್ಸ್ ಬಂದಿದ್ದಾವೆ, ಅಡ್ಮಿಷನ್ ಆಗ್ತಾ ಇದೆ. ಇವತ್ತು ನಮ್ಮ ಸ್ನೇಹಿತರಿಗಿಂತ ನಮ್ಮ ಹೆಗ್ಲೆಣ್ಣೆಗಳು ಎಲ್ಲ ನಮ್ಮ ಪಕ್ಕದ ಊರು, ಭಾಳ ವರ್ಷಗಳಿಂದ ನಮ್ಮ ವಿಶ್ವಾಸ. ಇವತ್ತು ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಮನೆಯವರು ಶಿಲ್ಪಾ ಅವರು ಮತ್ತು ಸುರೇಶ್ ಅವರು ಸೇರಿ ಒಂದು ದೊಡ್ಡ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಈ ಭಾಗದ ಜನಗಳಿಗೆ ಅಂತ ಹೇಳ್ಬಿಟ್ಟು CBSE ಸಿಲೆಬಸ್ನ ತೆಗೆದುಕೊಂಡು ಬೃಹತ್ತಾದ ಬಿಲ್ಡಿಂಗನ್ನು ಮಾಡಿ ಮತ್ತು ಈ ಭಾಗದ ಜನಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇವತ್ತು ಮಾಡಿದ್ದಾರೆ. ಆ ವಿದ್ಯಾಭ್ಯಾಸದ ಪ್ರಯೋಜನವನ್ನು ಈ ಭಾಗದ ಜನಗಳು ತೆಗೆದುಕೊಳ್ಬೇಕು. ಅವರು ಸಮಾಜ ಸೇವೆಯಲ್ಲೂ ಕೂಡ ಭಾಳಷ್ಟು ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಗಾಗಿ ಈ ಸುರೇಶ್ನ ಬಿಟ್ಟು ಶಿಲ್ಪಾ ಅವರು ನಡೆಸೋದು ಒಳ್ಳೆಯದು. ಸುರೇಶ್ ಕೈ ಹಾಕಿದ್ರೆ ವಿದ್ಯಾಭ್ಯಾಸ ಕೊಡಬಹುದು, ನಾವು ಸ್ಯಾಲ್ರಿ ಕೊಡೋಕ್ಕೂ ಕೂಡ ಕಷ್ಟ ಆಗುತ್ತದೆ, ನಾವು ಇನ್ವಾಲ್ವ್ ಆದರೆ. ಹಾಗಾಗಿ ನಮ್ಮ ಸಿಸ್ಟರು ಶಿಲ್ಪಾ ಅವರು ನನ್ನ ಜವಾಬ್ದಾರಿ ತಗೊಂಡುಕೊಂಡು ಶಾಲೆನ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಈ ಭಾಗದಲ್ಲಿ ಈ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಹಾಫ್ ಸೆಂಚುರಿ ಹೊಡೆದ್ಬಿಟ್ಟಿದ್ದಾರೆ. ಇವತ್ತು ರೆಕಾರ್ಡು ಅಲ್ಲ, ಆಟೋಮೆಟಿಕ್ಕಾಗಿ ನಮ್ಮ ಏಜ್ ಆಗೋದು ಸಹಜ. ಇವತ್ತು ಲೈಫ್ನ ಉಳಿಸ್ಕೊಳ್ಳೋದೇ ಭಾಳ ವಿಶೇಷ. ಆರೋಗ್ಯ ಉಳಿಸ್ಕೊಳ್ಳೋದು ಭಾಳ ವಿಶೇಷ. ಇವತ್ತು ಆರೋಗ್ಯನೂ ಕಾಪಾಡ್ಕೊಂಡು ಬಂದಿದ್ದಾರೆ 50 ವರ್ಷಗಳ ಕಾಲ. ಅವರ ತಂದೆ ತಾಯಿ ಆಶೀರ್ವಾದ. ಇವತ್ತು ಅದೇ ಸಂದರ್ಭದಲ್ಲಿ ಇವತ್ತು ಸ್ಕೂಲ್ ಇನಾಗ್ರೇಷನ್ ಕೂಡ ಮಾಡುತ್ತಿರ್ತಕ್ಕಂಥ ಒಂದು ದೊಡ್ಡ ವಿಶೇಷವಾದ ಒಂದು ನೆನಪು. 50 ವರ್ಷಕ್ಕೆ ಒಂದು ದೊಡ್ಡ ಸಂಸ್ಥೆ ಮಾಡ್ತಿರ್ತಕ್ಕಂಥದ್ದು ಅದು ಸಾಮಾನ್ಯವಾದ ಕೆಲಸ ಅಲ್ಲ. ಅವರ ತಂದೆ ತಾಯಿ ಇಂಥ ಜಾಗವನ್ನು ಉಳಿಸಿದಾರಲ್ಲ, ಅದು ವಿಶೇಷ. ಅದನ್ನು ಕೂಡ ಇವರು ಕಾಪಾಡ್ಕೊಂಡ್ಬಂದಿರತಕ್ಕಂಥದ್ದು ಒಳ್ಳೆಯ ಒಂದು ಅಚೀವ್ಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸುರೇಶ್ ಅವರಿಗೆ 100 ವರ್ಷಗಳ ಕಾಲ ಮಾಡಲಿ. ಅವರು ರಾಜಕೀಯನೂ ಕೂಡ
ಭಾಳಷ್ಟು ಅಭಿವೃದ್ಧಿ ಆಗಲಿ ಅನ್ನೋ ಮಾತು ಸಂದರ್ಭದಲ್ಲಿ ಹೇಳಿ ಉನ್ನತ ಸ್ಥಾನ ಸಿಗಲಿ ಅವರಿಗೆ. ಉನ್ನತ ಸ್ಥಾನದ ಜೊತೆಗೆ ಇಂಥ ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇನ್ನು ಈ ಭಾಗದ ಜನರಿಗೆ ಅನುಕೂಲ ಪಡ್ಕೊಳ್ಳಿ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿ ಸುರೇಶ್ ರವರು, ಸ್ಕೂಲ್ ನಿರ್ಮಿಸಬೇಕೆಂಬ ತಮ್ಮ ತಂದೆಯವರ ಬಹುದಿನಗಳ ಕನಸಾಗಿದ್ದು ಅದು ಇಂದು ನನಸಾಗಿದೆ. ಹಣ ಮಾಡಬೇಕೆಂಬ ಆಸೆಯಿಂದ ಸ್ಕೂಲ್ ನಿರ್ಮಿಸಿಲ್ಲ. ಬಡ ಮಧ್ಯಮ ವಿದ್ಯಾರ್ಥಿಗಳಿಗೆ ಸಿಬಿಎಸ್ ಸಿಗಬೇಕೆಂಬ ಆಸೆಯಿಂದ ಸ್ಕೂಲ್ ನಿರ್ಮಿಸಿದ್ದೇವೆ ಎಂದರು. 12 ವರ್ಷದಿಂದ ನನ್ನ ತಂದೆ ನನಗೆ ಒಂದು ವಾಗ್ದಾನ ತಗೊಂಡಿದ್ರು, ಇಲ್ಲೊಂದು ಶಾಲೆ ಕಟ್ಟಬೇಕಪ್ಪ ಅಂತೇಳಿ ನನ್ನ ತಂದೆ ಹೇಳಿದ್ರು. ಇವತ್ತು ಅದು ಈಡೇರಿದೆ. ಈ ಶಾಲೆ ನಾನೇನು ಹಣ ಮಾಡೋಕ್ಕೇನು ಮಾಡಿಲ್ಲ. ಮಧ್ಯಮ ಜನ, ಮಿಡಲ್ ಕ್ಲಾಸ್ ಜನ ಮಕ್ಕಳುಗಳನ್ನು ಇವತ್ತಿಲ್ಲಿ ಸೆಂಟ್ರಲ್ ಸಿಲೆಬಸ್ ಓದಬೇಕು. ನಾವೆಲ್ಲ ಹಿಂದೆ ಓದಿದ್ದು ಸರ್ಕಾರಿ ಶಾಲೆಗಳಲ್ಲಿ. ಇವತ್ತು ಈ ಶೆಟ್ಟಳ್ಳಿ ಗ್ರಾಮದಲ್ಲಿ ಬಡಾವಣೆಗಳು 10 ಬಡಾವಣೆ ಬೆಳೆದು ನಿಂತಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬಂದು ಸೇರ್ಕೊಂಡಿದ್ದಾರೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಳ್ಳಿ ಒಂದು ಕುಗ್ರಾಮದಲ್ಲಿ ಇವತ್ತು ಹಿಂದೆ ಕುಗ್ರಾಮ ಇವತ್ತು ಬಡಾವಣೆಯಾಗಿ ಬೆಳೆದಿದೆ. ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅದು ನನ್ನ ತಂದೆಯ ಕನಸು. ಇವತ್ತು ಈ ಶಾಲೆ ಉದ್ಘಾಟನೆಗೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ನನ್ನೆಲ್ಲರ ನೆಚ್ಚಿನ ಈ ಭಾಗದ ನಾಯಕರು, ನನ್ನ ವಿಶ್ವಾಸಿ ನಮ್ಮ ಅಣ್ಣ ಸುಜಾತಕ ಮುಂಡಾಜಣ್ಣವರು ಇವತ್ತು ಬೆಳಗ್ಗೆನೆ ಬಂದು ಈ ಕಾರ್ಯಕ್ರಮನ ಚಾಲನೆ ಕೊಟ್ಟರು. ಅದೇ ರೀತಿ ಚಾಲನೆ ಕೊಟ್ಟಿದ ಮೇಲೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಸದಾ ಸ್ಮಿತವಾಗಿರ್ತಕ್ಕಂಥ ನಗು ಮುಖದಂಥ ಮುಖ್ಯಮಂತ್ರಿ ವಿಶೇಷವಾಗಿ ಇವತ್ತು ಬಂದು ನನಗೆ ಆಶೀರ್ವಾದ ಮಾಡಿ ಈ ಶಾಲೆ ಹಾಗೂ ನನ್ನ ಹುಟ್ಟುಹಬ್ಬಕ್ಕೆ ಎರಡನ್ನೂ ವಿಶೇಷವಾಗಿ ಇವತ್ತು ನನಗೆ ಅಭಿನಂದನೆಗಳು ಸಲ್ಲಿಸಿ ಅವರು ಉದ್ಘಾಟನೆ ಕಾರ್ಯಕ್ರಮ ಭಾಗಿಯಾಗಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೋಗಿದ್ದಾರೆ. ಅದೇ ರೀತಿ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನಮ್ಮ ಈ ಹಿರಿಯರಾದಂಥ ಮರ್ಸಮ್ಮನವ್ರು ಬಂದಿದ್ರು, ಡಾಕ್ಟರ್ ಆಂಜಿನಪ್ಪನವರು ಬಂದಿದ್ರು. ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮೊಂದು ವಿಶೇಷ ಬ್ಲೆಸ್ಸಿಂಗ್ ಮಾಡಿ ಹೋಗಿದ್ದಾರೆ. ಇನ್ನು ಗಣ್ಯರು ಬರೋರಿದ್ದಾರೆ. ನಮ್ಮ ಮಲ್ಲೇಶ್ವರ ಅಶ್ವತ್ಥನಾರಾಯಣ ಸಾಹೇಬರು ಅವರು ಬರ್ತಾರೆ, ಸ್ವಲ್ಪ ಲೇಟ್ ಆಗುತ್ತೆ ಸುರೇಶ್ ಅಂತ ಫೋನ್ ಮಾಡಿದ್ದಾರೆ. ಯಲಂಕ ವಿಶ್ವನಾಥ್ ಸರ್ ಕೂಡ ಬರ್ತಾರೆ, ಸ್ವಲ್ಪ ಲೇಟ್ ಆಗೋದು ಫೋನ್ ಮಾಡಿದ್ರು. ಇವಾಗ ಬರ್ತಾರೆ, ಒಂದು 2 ಗಂಟೆಗೆ ಅವರು ಅಲ್ಲಿ ಆ ಕ್ಷೇತ್ರ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಸುರೇಶ್ ಅಂತ ಹೇಳಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಅಭಿಮಾನಿಗಳು, ಈ ಗ್ರಾಮದ ಎಲ್ಲ ಹಿರಿಯರು ಕಿರಿಯರು, ನನ್ನೆಲ್ಲ ಅಕ್ಕ ತಂಗಿದಿರು ಬಂದು ಇವತ್ತು ನನಗೆ 50ನೇ ವಸಂತದ ಹುಟ್ಟುಹಬ್ಬಕ್ಕೆ ಎಲ್ಲರೂ ನನಗೆ ಶುಭಾಶಯ ಕೋರಿದ್ದಾರೆ. ಅವ್ರಿಗೆ ನಾನು ಆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತೀನಿ, ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ. ನನಗಿಲ್ಲಿ ಬಂದು ನನ್ನ ಶ್ರೇಯಸ್ಸು, ನನ್ನ ಅಭಿವೃದ್ಧಿ ಕಂಡು ಖುಷಿ ಪಟ್ಟಿದ್ದಾರೆ. ಎಲ್ಲರೂ ನನಗೆ ವೆಲ್ ವಿಶಸ್ ಆಗಿ ಬಂದಿದ್ದಾರೆ. ನನಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನನಗೆ ಅಭಿನಂದನೆ ಸಲ್ಲಿಸಿ ಎಲ್ರಿಗೂ ನಾನು ವಂದಿಸಿ ನನಗೆಲ್ಲರಿಗೂ ವಂದನೆ ತಿಳಿಸ್ತೀನಿ. ನಮಸ್ತೆ. ಇದೇ ಸಂದರ್ಭದಲ್ಲಿ ಸಂಸದರು ಶೋಭಾ ಕರಂದ್ಲಾಜೆ, ಮಾಜಿ ಸಂಸದರು ಸದಾನಂದಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜಿ ಮರಿಸ್ವಾಮಿ, ಡಾಕ್ಟರ್ ಅಂಜಿನಪ್ಪ, ಯಲಹಂಕ ರೈತ ಮೋರ್ಚಾ ಅಧ್ಯಕ್ಷರು ರಾಜೇಶ್ ಇನ್ನು ಮುಂತಾದ ಬಿಜೆಪಿ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಹನುಮಂತರಾಜ್, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ. ನಮ್ಮ ಗೌರವಾನ್ವಿತ ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ ಮೇಡಂಗೆ ಗೌರವ ಸಮರ್ಪಣೆಯನ್ನು ನೀಡುತ್ತಾ ಇದೆ. ನಿಮ್ಮದೇ ಜೋರು ಚಪ್ಪಾಳೆ ಮುಖ್ಯ